ಹಲೋ, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ನ್ಯೂಟ್ರಿಷನಿಸ್ಟ್. ಈ ವಿಡಿಯೋ ಸೀರೀಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಒಂದೇ ಒಂದು ಕಾರಣಕ್ಕೆ. ಅದೇನಪ್ಪ ಅಂತ ಅಂದರೆ, ನಮ್ಮ ಕ್ಲಿನಿಕ್ಗೆ ತುಂಬ ಜನ ಡಯಾಬಿಟಿಕ್ ಪೇಷಂಟ್ಸ್ ಬರ್ತಾರೆ. ಅವ್ರಿಗೆಲ್ಲ ಇರೋ ಕನ್ಫ್ಯೂಷನ್ಸ್ ಏನಪ್ಪ ಅಂತಂದರೆ, ಸ್ವೀಟ್ಸ್ ತಿನ್ಬೋದಾ, ರೈಸ್ ತಿನ್ಬೋದಾ, ಜಾಗ್ರಿ ಒಳ್ಳೇದಾ, ಇಲ್ಲ ಅಂತಂದರೆ ಶುಗರ್ ಒಳ್ಳೇದಾ, ಆರ್ಟಿಫಿಷಿಯಲ್ ಸ್ವೀಟ್ನೆಸ್ ತೊಗೋಬೇಕಾ, ಇನ್ಸುಲಿನ್ ಬಗ್ಗೆ ಅಂತೂ ತುಂಬ ಕನ್ಫ್ಯೂಷನ್ಸ್ ಇದೆ. ಅದ್ರ ಬಗ್ಗೆ ತುಂಬ ಮಿತ್ಸ್ ಇದೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಮಿತ್ಸ್ ಫ್ಯಾಕ್ಟ್ಸ್ ಬಗ್ಗೆ ಏನೂ ಗೊತ್ತಾಗೋದಿಲ್ಲ. ಯಾರಾದರೂ ಫ್ಯಾಮಿಲಿಲಿ ಡಯಾಬಿಟಿಕ್ ಆಗಿಬಿಟ್ರೆ ಸಾಕು, ಆ ಶುಗರ್ ಲೆವೆಲ್ ಜಾಸ್ತಿ ಆಗಿಬಿಟ್ರಂತೂ ತುಂಬ ಶಾಕ್ ಆಗಿಬಿಡ್ತಾರೆ. ಅದಕ್ಕಾಗಿ ಪೋಷನ್ ಸೀರೀಸಲ್ಲಿ ಟಾಪ್ 10 ಕಾಮನ್ ಮಿತ್ಸ್ ಬಗ್ಗೆ ಮಾತಾಡ್ತೇನೆ. ಯಾವಾಗಲೂ ಒಂದೊಂದು ಸೀರೀಸಲ್ಲಿ ಒಂದೊಂದು ಮಿತ್ ಬ್ರೇಕ್ ಮಾಡ್ತಾ ಹೋಗ್ತೇನೆ. ಈ ಸೀರೀಸು ತುಂಬ ಹೆಲ್ಪ್ ಆಗುತ್ತೆ. ಸೊ ಪ್ಲೀಸ್ ವಾಚ್ ಟಿಲ್ ದ ಎಂಡ್. ಇವತ್ತಿನ ಫಸ್ಟ್ ಮಿತ್ ಏನಪ್ಪ ಅಂತಂದರೆ, ನಿಮಗೆ ಯಾರಾದರೂ ಹೇಳಿರ್ಬೋದಲ್ವಾ, ಸಕ್ಕರೆ ತಿಂದರೆ ಡಯಾಬಿಟಿಸ್ ಬರುತ್ತೆ ಅಂತ ಎಲ್ಲ. ಆದರೆ ನಿಜಾಂಶ ಏನಪ್ಪ ಅಂತಂದರೆ, ಶುಗರಿಂದ ಮಾತ್ರ ಡಯಾಬಿಟಿಸ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಡಯಾಬಿಟಿಸ್ ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ಫ್ಯಾಕ್ಟರ್ಸ್. ಏನೇನು ಫ್ಯಾಕ್ಟರ್ಸ್ ಇರ್ಬೋದು ಅಂತ ಅಂದರೆ, ಕುಟುಂಬದ ಇತಿಹಾಸ ಅಂದರೆ ಫ್ಯಾಮಿಲಿ ಹಿಸ್ಟ್ರಿ, ಸ್ಟ್ರೆಸ್, ಆಮೇಲೆ ಆ್ಯಕ್ಟಿವಿಟಿ ಲೆವೆಲ್ ಜಾಸ್ತಿ ಇಲ್ದಿರೋದು, ಇದರಿಂದ ಜಾಸ್ತಿ ವೆಯ್ಟ್ ಗೇನ್ ಆಗೋದು, ಆಮೇಲೆ ತುಂಬ ಲೇಟಾಗಿ ಮಲಗೋ ಹ್ಯಾಬಿಟು, ಲೈಫ್ ಸ್ಟೈಲ್ ಚೇಂಜಸ್ಸು, ಆ್ಯಂಡ್ ಎಸ್ ಎಕ್ಸೆಸ್ ಸ್ವೀಟ್ಸ್ ತಿನ್ನೋದ್ರಿಂದ ವೆಯ್ಟ್ ಗೇನ್ ಜಾಸ್ತಿ ಆಗುತ್ತೆ, ವಿಚ್ ಇನ್ಕ್ರೀಸಸ್ ಯುವರ್ ರಿಸ್ಕ್. ಬಟ್ ಸಕ್ಕರೆ ಮಾತ್ರ ಬ್ಲೇಮ್ ಮಾಡೋದಲ್ಲ, ದಟ್ಸ್ ನಾಟ್ ಫೇರ್. ಸೊ ಡೋಂಟ್ ಪನಿಷ್ ಯುವರ್ ಸೆಲ್ಫ್ ಆರ್ ಯುವರ್ ಲವ್ಡ್ ಒನ್ಸ್ ಫಾರ್ ಎಂಜಾಯಿಂಗ್ ಅ ಪೀಸ್ ಆಫ್ ಸ್ವೀಟ್. ಇನ್ಸ್ಟೆಡ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಫುಲ್ ಪಿಕ್ಚರ್. ಹೇಗಪ್ಪ ಅಂದರೆ ಸ್ಮಾರ್ಟ್ಲಿ ಆ್ಯಂಡ್ ಪೀಸ್ಫುಲಿ. ಐಲ್ ಬ್ರೇಕ್ ಒನ್ ಮಿತ್ ಅಟ್ ಅ ಟೈಮ್. ಯಾಕಂದರೆ ನೀವು ಕ್ಲಾರಿಟಿ ಡಿಸರ್ವ್ ಮಾಡ್ತೀರಾ, ಕನ್ಫ್ಯೂಷನ್ಸ್ ಅಲ್ಲ. ಸ್ಟೇ ವಿತ್ ಮೀ. ಪಾರ್ಟ್ 2 ಮಿತ್ ಮೇ ಜಸ್ಟ್ ಸರ್ಪ್ರೈಸ್ ಯು. ಲೈಕ್, ಶೇರ್ ಆ್ಯಂಡ್ ಫಾಲೋ.